ಹಾಯ್, ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬಿರಿವ ಬೆಳಕಿನ ಹೂವಂತೆ ನೀ ಹುಡುಗಿ ಚಂದದ ನೋವಂತೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಚತುರ್ಥಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಟೈಮ್ ಬಂದುಬಿಟ್ಟು 1 o'clock ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮನೇಲಿ ಹಬ್ಬದ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಗಾಳಿ ಇದೆ ಆಮೇಲೆ. ಸೊ ಹಬ್ಬದ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಮನೇಲೆಲ್ಲ ಪೂಜೆ ಆಯಿತು. ಆವಾಗಲೇ ವ್ಲಾಗ್ ಮಾಡಬೇಕಿತ್ತು. ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಓಕೆ, ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಹನಿ ತುಂತುರು ಮಳೆ ಬರ್ತಾ ಇದೆ. ಇನ್ನು ಇವತ್ತು ದಿನ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಇವತ್ತು ಹಬ್ಬ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನ ನನ್ನ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವು ಗೌರಿ ಹಬ್ಬದ ದಿನ ಹೊಸ್ತಿಲು ಪೂಜೆ ಮಾಡ್ತೀವಿ. ಸೊ ಗೌರಿ ಎಲ್ಲ ಇಟ್ಟೇನು ಮಾಡೋದಿಲ್ಲ, ಹಾಗೆ ಪೂಜೆ ಎಲ್ಲ ಮಾಡ್ತೀವಿ ಗ್ರ್ಯಾಂಡಾಗಿ. ಆ್ಯಂಡ್ ಅದ್ರ ಜೊತೆ ಇವತ್ತು ಹೊಸ್ತಿಲು ಪೂಜೆ ಮಾತ್ರ ಇರೋದ್ರಿಂದ ಹೊಸ್ತಿಲು ಪೂಜೆ ಮಾಡೋದಕ್ಕೋಸ್ಕರ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ರೆಡಿ ಮಾಡಿಕೊಂಡೆ. ನಾನು ಬೇಗ ಇದ್ದಾಗ ಇನ್ನೂ 5:30 ಏನೋ ಆಗಿತ್ತು, ಇನ್ನೂ ಬೆಳಕೆ ಆಗಿರಲಿಲ್ಲ. ಈಗಲೂ ನೋಡಿ ಸ್ವಲ್ಪ ಕತ್ಲಿ ಇದೆ, ಲೈಟ್ ಆನ್ ಆಗಿರೋದಕ್ಕೆ ಬೆಳಕಿದೆ. ಇವಾಗ ಟೈಮ್ ಬಂದುಬಿಟ್ಟು 6 o'clock ಹತ್ತತ್ರ ಆಗ್ತಾ ಇದೆ. ಪರವಾಗಿಲ್ಲ, ಸ್ವಲ್ಪ ಬೆಳಕು ಬಂದಿದೆ. ಇನ್ನು ನಿನ್ನೆನೇ ಎಲ್ಲ ಬಾಕಿಲು ಹೊಸ್ಲು ಎಲ್ಲ ಒರೆಸ್ಕೊಂಡು ಇಟ್ಟಿದೆ. ಆ್ಯಂಡ್ ಮಾರ್ನಿಂಗ್ ಎದ್ಬಿಟ್ಟು ಬೇಗ ಪೂಜೆ ಮಾಡೋಣ ಅನ್ನೋದಕ್ಕೋಸ್ಕರ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ನಮ್ಮ ಸೈಡ್ ಮಾಡ್ತೀವಿ. ಸೊ ಕೆಲವ್ರ ಸೈಡ್ ಆ ಥರ ಮಾಡ್ತಾರೆ, ಕೆಲವ್ರ ಸೈಡ್ ಬೇರೆ ಥರ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಆ ಥರ ನಾನು ಮಾಡೋದು. ಸೊ ಬನ್ನಿ ನೋಡೋಣ. ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಘ್ನ ಬರದಿರಲಿ, ಬಂದರೂ ಕೂಡ ಅದನ್ನು ಎದುರಿಸುವ ಧೈರ್ಯವನ್ನು ಆ ವಿಘ್ನ ವಿನಾಶಕ ಗಣೇಶ ನಿಮಗೆ ನೀಡಲಿ. ಗಣೇಶ ಹಬ್ಬನ ಯಾಕೆ ಮಾಡ್ತಾರೆ ಅಂತ ಹಲವಾರು ಕಥೆಗಳಿದೆ. ಅದರಲ್ಲಿ ನನಗೆ ಗೊತ್ತಿರೋ ಒಂದು ಪುಟ್ಟು ಕತೆ ನಾನು ನಿಮಗೆ ಹೇಳ್ತೀನಿ. ಪಾರ್ವತಿ ತಾಯಿ ತನ್ನ ಸ್ನಾನದ ಸಮಯದಲ್ಲಿ ತನ್ನ ದೇಹದ ಮೈಲೆಯಿಂದ ಗಣೇಶನ ಸೃಷ್ಟಿಸಿದಳು. ಶಿವನು ಹೊರಟಿದ್ದಾಗ ಪಾರ್ವತಿ ಗಣೇಶನಿಗೆ ಕಾವಲು ಕಾಯಲು ಹೇಳಿದ್ದಳು. ಶಿವ ಮನೆಗೆ ಮರಳಿದಾಗ ಗಣೇಶ ತಂದೆಗೆ ತಾಯಿಯ ಅನುಮತಿ ಇಲ್ಲದೆ ಒಳಗೆ ಬಿಡಲು ನಿರಾಕರಿಸಿದನು. ಇದರಿಂದ ಕೋಪಗೊಂಡ ಶಿವನು ಗಣೇಶನ ತಲೆಯನ್ನು ಕಡಿದು ಬಿಟ್ಟನು. ತಾಯಿ ದುಃಖಿತಳಾದಾಗ ಶಿವನು ಮೊದಲಿಗೆ ಉತ್ತರ ದಿಕ್ಕಿನಲ್ಲಿ ಯಾವ ಜೀವಿ ಮಲಗಿರುತ್ತದೆಯೋ ಆ ಜೀವಿಯ ತಲೆ ತರಲು ಆದೇಶಿಸಿದ. ಅದೇ ಕ್ರಮದಲ್ಲಿ ಒಂದು ಆನೆಯ ತಲೆ ಸಿಕ್ಕಿತು. ಅದನ್ನು ಗಣೇಶನ ದೇಹಕ್ಕೆ ಅಳವಡಿಸಿ ಗಣಪತಿ ಎಂದು ಹೆಸರಿಡಲಾಯಿತು. ಇದೇ ದಿನವನ್ನು ನಾವು ಗಣೇಶ ಚತುರ್ಥಿ ಎಂದು ಗೌರಿ ಮತ್ತು ಗಣೇಶನ ಹಬ್ಬ ಮಾಡ್ತೀವಿ. ಇನ್ನು ಮನೇಲಿ ದೇವ್ರ ಪೂಜೆ ಅಮ್ಮ ಮಾಡ್ತಾಯಿದ್ರು. ನಂದಂತೂ ಹೊಸ್ತಿಲು ಪೂಜೆ ಎಲ್ಲ ಆಯಿತು. ಇವತ್ತು ಗಣೇಶ ಚತುರ್ಥಿ ಇರೋದ್ರಿಂದ ಮನೇಲೆಲ್ಲ ಪೂಜೆ ಮಾಡ್ತಾಯಿದ್ರು. ನಮ್ಮ ಮನೇಲಿ ಒಂದು ಪುಟ್ಟು ಗಣೇಶ ಇದೆ. ಅದು ನನಗೆ ನನ್ನ ಬರ್ಡೇ ದಿನ ಗಿಫ್ಟಾಗಿ ಸಿಕ್ಕಿದ್ದು. ಸೊ ಪ್ರತಿನಿತ್ಯ ಪೂಜೆ ಮಾಡ್ತೀನಿ, ಬಟ್ ಇವತ್ತೇನೋ ಸ್ಪೆಷಲ್ ಅಂತ ಅನ್ನಿಸ್ತು. ಇನ್ನು ಈ ಥರ ಒಳ್ಕಲ್ಲಿಗೆಲ್ಲ ಆಮೇಲೆ ಈ ಥರ ಚೌತಿ ಹೊಡೆದ್ಬಿಟ್ಟು ಪೂಜೆ ಮಾಡ್ತಾರೆ ನಮ್ಮ ಸೈಡು. ಇನ್ನು ದೇವಸ್ಥಾನಕ್ಕೆ ಹೊರಟ್ವಿ ಇವಾಗ. ನಮ್ಮ ಸೈಡು ಮನೇಲೆಲ್ಲ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಬರೋದು ವಾಡಿಕೆ. ಅದೇ ಥರ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವು ಸಂಪ್ರದಾಯ ಯಾವ ಥರ ಇರುತ್ತೆ ಅದೇ ಥರ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಇನ್ನು ದೇವ್ರ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಇನ್ನು ಊರಲ್ಲಿ ಗಣೇಶನ ಕೂರಿಸೋದಕ್ಕೋಸ್ಕರ ತಂದು ಇಟ್ಟಿದ್ರು. ಅದಕ್ಕೂ ಟೈಮಿಂಗ್ಸ್ ಇರುತ್ತೆ ಅಲ್ಲ ಗಣೇಶ ಕೂರಿಸೋಕ್ಕೆ.
ಸೊ ಹಾಗಾಗಿ ಇವಾಗ ನೋಡಿ ಈ ಥರ ಇದೆ ಇಲ್ಲಿ ಗಣೇಶ. ಎಷ್ಟು ಮುದ್ದಾಗಿದೆ. ಎಲ್ರಿಗೂ ಗಣೇಶ ಹಬ್ಬ ಅಂದರೆ ತುಂಬಾ ಫೇವ್ರೇಟ್. ನನಗಂತೂ ತುಂಬ ಇಷ್ಟ ಆ್ಯಂಡ್ ತುಂಬ ಫೇವ್ರೆಟ್ ಗಾಡು ಗಣೇಶ ಅಂತಲೇ ಹೇಳ್ಬೋದು. ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರಿಗೂ ಅಷ್ಟೇ. ಯಾಕೆ ಅಂತ ಹೇಳಿದೆ, ಗೌರಿ ಬಾಗ್ನ ಸಿಗುತ್ತೆ ಅಲ್ಲ, ಗೌರಿ ಹಬ್ಬ ಬಂದಿದ್ದ ತಕ್ಷಣ ತವರು ನೆನ್ಪು ಮಾಡುತ್ತಲ್ಲ, ಅದಕ್ಕೋಸ್ಕರ ಈ ಗೌರಿ ಹಬ್ಬ ಗಣೇಶ ಹಬ್ಬ ಅಂತ ಹೇಳಿದ್ರೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಇವಾಗ ಟೈಮ್ ಬಂದ್ಬಿಟ್ಟು 2:25 ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ಚುತ್ತಿದೆ. ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಇಲ್ಲಿ ಮುಂದೆ ಊಟ ಇದೆ, ತಡಿಯೋಕ್ಕಾಗ್ತಿಲ್ಲ. ಊಟ ಮಾಡೋಣ ಬನ್ನಿ, ಏನೇನು ಅಂತ ತೋರಿಸ್ತೀನಿ. ಸೊ ಇದು 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 ಇದೆ ಎಲ್ಲ ಇಷ್ಟ ನಂದು ಊಟ ಮಾಡ್ಕೊಂಡು ಮತ್ತೆ ಸಿಗೋಣ, ಓಕೆನಾ? ಸೊ ಮಾತಾಡ್ತೈತಾ ಬ್ರೋನಿ? ಏನು ನೋಡ್ತಾ ಇದ್ದಿ ಯಾರು ಅಂತ? ಏನು ಮಾಡಲ್ಲ, ಹೋಗಿ ನಾನಿದ್ದೀನಲ್ಲ. ನೋಡ್ತಾ ಇದ್ದೆ ಯಾರು ಅವನು ಅಂತ. ಇನ್ನು ಬಾಗಿನ ಕೊಡೋದಕ್ಕೋಸ್ಕರ ಅಮ್ಮನ ತವರು ಮನೆಯಿಂದ ಬಂದಿದ್ದಾರೆ. ಅಮ್ಮನ ತಮ್ಮನ ಹೆಂಡತಿ ಮತ್ತು ಮಗ, ಅಂದರೆ ಮತ್ತೆ ಅತ್ತೆ ಮಗ ಬಂದಿದ್ದಾರೆ. ಆವಾಗಲೇ ಹೇಳಿದ ಥರನೇ ಗೌರಿ ಹಬ್ಬ ಅಂತ ಹೇಳಿದ ತಕ್ಷಣ ತನ್ನ ತವರು ನೆನ್ಪು ಮಾಡುತ್ತೆ ಗೌರಿ. ಯಾಕೆ ಅಂತ ಹೇಳಿದ್ರೆ ತುಂಬ ವರ್ಷದಿಂದ ಅವರ ಹುಟ್ಟಿದ ಮನೆ, ಬೆಳೆದಿದ್ದ ಮನೆಯನ್ನೆಲ್ಲ ಬಿಟ್ಟು ಗಂಡನ ಮನೆಗೆ ಬಂದಿರ್ತಾರೆ. ಸೊ ಹಾಗಾಗಿ ಹಬ್ಬ ಬಂತು ಅಂದಿದ ತಕ್ಷಣ ನನ್ನ ತವರಿಂದ ಏನಾದರೂ ಉಡುಗೊರೆ ಸಿಗುತ್ತಲ್ಲ, ಬರ್ತಾರಲ್ಲ ನೋಡೋದಕ್ಕೆ, ಮಾತಾಡಿಸ್ತಾರಲ್ಲ ಅಂತ ಹಿಂದಿನ ಕಾಲದಿಂದನೂ ನಡ್ಕೊ ಬಂದಿದೆ. ಅವ್ರಿಗೇನಾದರೂ ಇಷ್ಟ ಆಗಿರೋದು, ಇಲ್ಲ ಅಂದರೆ ಸೀರೆನೋ, ಇಲ್ಲ ಅಂತ ಹೇಳಿದ್ರೆ ದಿನನಿತ್ಯ ಬಳಸುವಂಥ ವಸ್ತುಗಳು, ಇಲ್ಲ ಅಂತ ಹೇಳಿದ್ರೆ ದುಡ್ಡು, ಏನಾದರೂ ಒಂದು ಅವ್ರ ತವ್ರ ಮನೆಯಿಂದ ಸಿಗುತ್ತೆ ಅಲ್ವಾ, ಆ ಖುಷಿ ಅವರಿಗೆ, ಆ ಫೀಲೇ ಬೇರೆ ಅಂತ ಹೇಳ್ಬೋದು. ಸೊ ನಮ್ಮಮ್ಮಗೂ ಖುಷಿ ಆಯಿತು ಅವ್ರ ತವ್ರ ಮನೆ ಕಡೆಯಿಂದ ಬಂದಿದ್ದಾರೆ ಅಂತ. ಎಲ್ಲದ್ರ ಜೊತೆ ಎಲ್ಲದಕ್ಕಿಂತ ಮೀರಿದ ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಅಂತ ನೀಡ್ತಾರೆ ಗೊತ್ತಾ. ಸೊ ಅದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನನಗೆ ಕುಂಕುಮ ಕೊಡೋದು ಅಂತ ಹೇಳಿದ್ರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನೇ ನಮ್ಮಮ್ಮಂಗೆ ಕೊಡೋಣ ಅಂತ ಕೊಟ್ಟೆ. ಸೊ ಕೊಟ್ಟಾದಮೇಲೆ ನನ್ನ ಅತ್ತೆ ಮಗ ಇದ್ದನು, ನಾನು ಕೊಡ್ತೀನಿ ಅಂತ ಹೇಳಿದೆ. ಸರಿ ಓಕೆ, ಅವನೇ ಪ್ರಾಪರಾಗಿ ಕೊಡಬೇಕಲ್ಲ ಅವ್ರ ಮನೆಯಿಂದನೇ ಅಂತ ಹೇಳಿ ಅವನು ನಾನು ಕೊಡ್ತೀನಿ ಅಂತ ಕೊಟ್ಟ. ಅದಾದಮೇಲೆ ಅವನೇ ಬಾಗ್ನ ಕೊಟ್ಟ. ಅದು ತುಂಬ ಖುಷಿ ಆಯಿತು. ಇನ್ನು ಬಾಗಿನನ ಹಿಡ್ಕೊಳೋದಕ್ಕೆ ಅವನಿಗೆ ಸ್ವಲ್ಪ ಕಷ್ಟ ಆಗಿತ್ತು, ವೆಯ್ಟ್ ಇತ್ತಲ್ಲ, ಆದ್ದರಿಂದ ಅಮ್ಮನೇ ಹಿಡ್ಕೊಂಡ್ರು. ಇನ್ನು ಇವರಿಗೆ ಅಂತ ಹೇಳಿ ಸೀರೆನ ಫಸ್ಟೇ ತೆಗೆದಿಟ್ಟಿದ್ವಿ. ಇವ್ರು ಬಂದಿರಲಿಲ್ಲಲ್ಲ, ಹಾಗಾಗಿ ಕೊಟ್ಟಿರಲಿಲ್ಲ. ಸೊ ಈ ಸಲ ಬಾಗ್ನ ಕೊಡೋಕ್ಕೆ ಇವರೇ ಬಂದಿದ್ರಲ್ಲ, ಸೊ ಹಾಗಾಗಿ ಇವರಿಗೆ ಅಂತ ತೆಗೆದಿಟ್ಟಿದ್ದ ಸೀರೆನ ಇವತ್ತು ಕೊಡ್ತಾ ಇದ್ದೀವಿ. ಇದರಲ್ಲಿ ಬ್ಲೌಸು ರೆಡಿಮೇಡ್ ಆಲ್ರೆಡಿ ಡಿಸೈನ್ ಎಲ್ಲ ಬಂದಿದೆ. ಈ ಥರ ಇದೆ. ಪ್ರತಿ ವರ್ಷವೂ ಮಾಮ ಬರೋರು, ಇಲ್ಲ ತಾತ ಬರೋರು. ಸೊ ಅವರಿಲ್ಲ ಅಂತ ಅನಿಸೋದೇ ಇಲ್ಲ. ಸೊ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೊರೆಯೋಣ. ನಾವು ಮಾಡಲ್ಲ ಜಾಸ್ತಿ ಆತ್ಲ, ನಮ್ಮ ಮನೇಲೂ ಕಡಿಮೆ. ಕಾಮೆಂಟ್ ಮಾಡ್ತಾರೆ ಹಂಗೆ ನಾಟಕ ಮಾಡ್ದಾಗ ಅವಾಗ ಹಾಕರಿ, ಈಗ ಕಡಿಮೆ, ಇವಾಗ ಕಡಿಮೆನೆ. ಮತ್ತೆ ಅಲ್ಲೇ ಇಡ್ಕ ಈಗ ಗೇರ್ ಯಾರು ಅಂತ ಕೊಬ್ಬ ಅಂತಾರೆ. ಹೌದು, ಅಲ್ಲ ಅಲ್ಲಾಡ್ತಾರೆ ಅಷ್ಟೇ. ಜ್ಯೂಸ್ ಮಾಡ್ಕೊತಾರೆ ಈಗೆಲ್ಲ. ಜ್ಯೂಸ್ ಮಾಡ್ಕೊಳತ್ಲ ಕುಡಿತಾರೆ, ಒಂದು 10-20 ರೂಪಾಯಿ ಕೊಟ್ಟು. ದಾರ ಕಟ್ಬೇಕಾ? ಓಕೆ, ಅವಕ್ಕೆ ದಾರ ಕಟ್ಬಿಡ ಕಟ್ಟಿದ್ರೆ ಅಲ್ಲಾಡ್ತಾರಿಲ್ಲ. ಹೊತ್ಕೊಂಡು ಊರು ಕಾಣೋ ತನಕ ಹೋಗ್ತಾ ಇರ್ಬೇಕಿಲ್ಲ, ಹೇಳ್ತಾ ಬಿಡು. ಇನ್ನು ಸಂಜೆ ನಮ್ಮೂರಲ್ಲಿ ಈ ಥರ ಗಣೇಶ ಕೂರಿಸಿದ್ರು. ನಾನು ಗಣೇಶನ ನೋಡ್ಕೊಬರಕ್ಕೆ ಹೋಗಿದ್ದೆ. ಈ ಥರ ಇದೆ ನಮ್ಮೂರಿನ ಮುದ್ದು ಗಣೇಶ. ಪ್ರೇಮ ಸಹಿತ ಗಾತಾ
ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ದಿನ. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.